ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಅಂದರೆ 20/8/2025 ಬುಧವಾರ ಹಾಗೂ ಇವತ್ತಿನ ದಿವಸ ಪುನರ್ವಸು ನಕ್ಷತ್ರವಿದೆ. ವಿಶ್ವವಸು ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ. ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗಿ ಬರುತ್ತೆ. ಒಂಚೂರು ಎಫರ್ಟ್ ಜಾಸ್ತಿ ಹಾಕೋದ್ರಿಂದ ಇವತ್ತಿನ ದಿವಸ ನಿಮಗೊಂದು ಒಳ್ಳೆ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿರಬೇಕು ಅಂದರೆ ಮನೆಯವ್ರ ಜೊತೆಯಲ್ಲಿ ಸ್ವಲ್ಪ ಬೆರಿಬೇಕಾಗುತ್ತೆ. ಅವ್ರ ಜೊತೆ ಸ್ವಲ್ಪ ನೀವು ಸಮಯ ಕೊಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಹಾಗೂ ಇವತ್ತು ಬುಧವಾರ ಆಗಿರೋದ್ರಿಂದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ. ವೃಷಭ ರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಏನೆಲ್ಲ ಆಲೋಚನೆ ಮಾಡಿರ್ತೀರ, ಮುಂದಕ್ಕೆ ನಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿರ್ತೀರ, ಆ ಡಿಸಿಷನ್ನ ತೊಗೊಳ್ಳೋದಕ್ಕೆ ತುಂಬ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಈಗ ಏನಾದರೂ ನೀವೊಂದು ಸಂಸ್ಥೆ ಓಪನ್ ಮಾಡಬೇಕು ಅನ್ನೋದಾಗಿರ್ಬೋದು ಅಥವಾ ಏನೋ ಒಂದು ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅದನ್ನು ಇವತ್ತಿನ ದಿವಸ ನೀವು ಶುರು ಮಾಡೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಒಂದು ಐಟಮ್ಸ್ನ ಮನೆಗೆ ತೊಗೊಂಡ್ಬರೋದಾಗಿರ್ಬೋದು. ಅದನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಇನ್ನು ಕುಟುಂಬದಲ್ಲೂ ಕೂಡ ವಾತಾವರಣ ತುಂಬ ಸಂತೋಷದಿಂದನೇ ಇರುತ್ತೆ ಇವತ್ತು ಅಂತ ಹೇಳ್ಬೋದು. ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನಿಮ್ಮ ಧನಸ್ಥಾನದಲ್ಲಿ ಚಂದ್ರ ಕೂತಿರೋದ್ರಿಂದ ಮತ್ತು ಗುರು ಶುಕ್ರರು ಕೂತಿರೋದ್ರಿಂದ ತುಂಬ ಉತ್ತಮವಾದ ದಿನ ಇವತ್ತು ಅಂತಲೇ ಹೇಳ್ಬೋದು. ಇವತ್ತು ಯಾರೆಲ್ಲ ಹುಟ್ಟಿರ್ತಾರೆ ಅವರೆಲ್ಲನೂ ಕೂಡ ಅವರ ಜಾತಕದಲ್ಲಿ ಗಜಕೇಸರಿ ಯೋಗ ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ಚಂದ್ರನ ಧ್ಯಾನ ಮಾಡೋದ್ರಿಂದ ಮತ್ತು ಗುರುಗ್ರಹ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ನಿಮಗೆ ಒಂದು ಉತ್ತಮವಾದ ಪರಿಣಾಮನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮಲ್ಲಿರೋ ಇಂಟೆಲಿಜೆನ್ಸಿಂದ ಮತ್ತು ನೀವು ಆಡೋ ಮಾತುಗಳಿಂದ ಇವತ್ತಿನ ದಿವಸ ನಿಮಗೆ ಒಂದು ಒಳ್ಳೆ ಲಾಭನೇ ಆಗ್ತಿದೆ ಅಂತ ಹೇಳ್ಬೋದು. ಅಂದರೆ ನೀವು ಆಡೋ ಮಾತಿಂದ ಬೇರೆಯವರು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಅಂದರೆ ನೀವೇನೋ ಒಂದು ಕನ್ವಿನ್ಸ್ ಮಾಡಬೇಕಿದೆ ಒಬ್ಬರಿಗೆ ಅಂತಂದರೆ ನೀವು ಆಡೋ ಮಾತಲ್ಲೇ ಅವರು ಕೂಡ ಏನೋ ಅಟ್ರ್ಯಾಕ್ಟ್ ಆಗ್ತಾರೆ. ನಿಮ್ಮ ಕೆಲಸಗಳು ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ನಿಮಗೆ ಒಳ್ಳೆ ಧನಲಾಭ ಕೂಡ ಇದೆ. ಇನ್ನು ನಿಮ್ಮ ರಾಶಿನಲ್ಲೇ ಈ 3 ಗ್ರಹಗಳು ಅಂದರೆ ಚಂದ್ರ, ಶುಕ್ರ ಮತ್ತು ಗುರುಗ್ರಹಗಳು ಕೂತಿರೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ನೀವು ಏನೆಲ್ಲ ಮಾಡಬೇಕು ಪರಿಹಾರಕ್ಕೆ ಅಂತ ನೋಡೋದಾದರೆ ಗುರುಗ್ರಹ ಮತ್ತು ಶುಕ್ರಗ್ರಹ ಹಾಗೂ ಚಂದ್ರಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಅದಕ್ಕೆ ಸಂಬಂಧಪಟ್ಟಿರೋ ಧಾನ್ಯಗಳನ್ನ ಮನೆಗೆ ತೊಗೊಂಬಂದು ಇಟ್ಕೊಳ್ಳೋದ್ರಿಂದ ಕೂಡ ಒಂದು ಉತ್ತಮವಾದ ಲಾಭನೇ ಇವತ್ತಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡಿರುತ್ತೆ. ಸ್ವಲ್ಪ ಮೂಡ್ ಸ್ವಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ನಿಮ್ಮ ರಾಶಾಧಿಪತಿನೇ ಅಥವಾ ಲಗ್ನಾಧಿಪತಿನೇ ಅದು ದೇವಸ್ಥಾನದಲ್ಲಿ 12ನೇ ಮನೇಲಿ ಕೂತಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತೆ. ಆದರೆ ಅದನ್ನೆಲ್ಲ ನೀವು ಸಮಾಧಾನವಾಗಿ ತೊಗೋಬೇಕಾಗತ್ತೆ. ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆ ವಹಿಸೋದು ಒಳ್ಳೆಯದು. ಮತ್ತು ನಿಮ್ಮ ಕುಟುಂಬದವ್ರ ಜೊತೆಯಲ್ಲಿ ನಿಮ್ಗೆ ಏನಾದರೂ ಮಾತಾಡಬೇಕು ಅಂತ ಅನಿಸಿದರೆ ನಿಮ್ಮ ಮನೇಲಿ ಯಾರ ಜೊತೆ ನಿಮ್ಮ ಮಾತಾಡಿದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನಿಸುತ್ತೋ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಅನಿಸಿದಿನ ಅವ್ರ ಜೊತೆ ಶೇರ್ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ. ಇವತ್ತು ಏನಾದರೂ ಪರಿಹಾರ ಮಾಡ್ಕೊಬೇಕಾ ಅಂದರೆ ಒಂದು ಸ್ವಲ್ಪ ಅಕ್ಕಿ ಕಾಳನ್ನು ಅಥವಾ ಭತ್ತನೋ ತೊಗೊಂಡು ನಿಮ್ಮ ತಲೆಗೆ ಒಂದು 3 ಸತಿ ಅದನ್ನು ನೀವಿಳಿಸ್ಕೊಂಡು ಅದನ್ನು ಪಕ್ಷಿಗಳಿಗೆ ಹಾಕೋದ್ರಿಂದ ಕೂಡ ಇವತ್ತಿನ ದಿವಸ ತುಂಬ ಉತ್ತಮವಾಗಿರುತ್ತೆ. ಇನ್ನು ಸಿಂಹ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ನೀವೇನೇ ಕೆಲಸ ಮಾಡಿದ್ರೂ ಕೂಡ ಇವತ್ತಿನ ದಿವಸ ನಿಮ್ಗೊಂದು ಒಳ್ಳೆ ಫಲ ಸಿಗ್ತಾ ಇದೆ. ಹಾಗೆ ಕೂಡ ನೀವು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸನೂ ಕೂಡ ನೀವು ಮಾಡೋದಕ್ಕೆ ಒಳ್ಳೆ ದಿವಸ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯದಲ್ಲೂ ಕೂಡ ಇವತ್ತಿನ ದಿವಸ ತುಂಬ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಗೌರ್ಮೆಂಟ್ ಅಧಿಕಾರಿಗಳು ಯಾರನ್ನ ಇತ್ತು ಅಂತಂದರೆ ಇವತ್ತಿನ ದಿವಸ ನಿಮ್ಗೊಂದು ಒಳ್ಳೆ ಪ್ರಶಂಸೆ ಸಿಗೋದಾಗಿರ್ಬೋದು. ಒಟ್ಟಾರೆ ಈ ದಿನ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸೂರ್ಯನ ಧ್ಯಾನ ಮಾಡೋದ್ರಿಂದ ಇದು ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗದೇ ಇರೋ ಥರ ಸ್ವಲ್ಪ ಗಮನ ವಹಿಸೋದು ಒಳ್ಳೆಯದು. ಇವತ್ತಿನ ದಿವಸ ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಮಾಡೋ ಕೆಲಸದಲ್ಲಿ ಸಣ್ಣ ಪುಟ್ಟ ಏನೋ ಮಿಸ್ಟೇಕ್ಸ್ ಆಯಿತು ಅಂತಂದರೆ ಅದರಿಂದ ನಿಮಗೆ ಸ್ವಲ್ಪ ಕೆಟ್ಟ ಹೆಸರು ಬರೋಂಥ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತಿನ ಸ್ವಲ್ಪ ನೀವು ಎಚ್ಚರವಾಗಿರೋದು ತುಂಬ ಒಳ್ಳೆಯದು. ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸೂರ್ಯನಿಗೆ ಸಂಬಂಧಪಟ್ಟಿರೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದಾಗಿರ್ಬೋದು ಅಥವಾ
ಏನು ಗೋಧಿನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಪಕ್ಷಿಗಳಿಗೆ ಗೋಧಿನ ಹಾಕೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಇವತ್ತಿನ ದಿವಸ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ ಅಂತಲೇ ಹೇಳ್ಬೋದು. ನೀವೇನೇ ಕೆಲಸ ಮಾಡಿದ್ರು ತುಂಬ ಉತ್ಸಾಹದಿಂದ ಸಂತೋಷದಿಂದ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಇದ್ದೀರಾ. ಹಾಗೆ ಆ ವ್ಯಕ್ತಿಗಳಿಂದ ಕೂಡ ನಿಮಗೆ ಒಂದು ಒಳ್ಳೆ ಒಂದು ಲಾಭನೇ ಬರ್ತಾ ಇದೆ ಅಂತ ಹೇಳ್ಬೋದು. ಅಥವಾ ನೀವೇನಾದರೂ ಸ್ಟಾರ್ಟಪ್ ಮಾಡಬೇಕು ಅಂತಂದರೆ ಅಥವಾ ಏನೋ ಒಂದು ಕೆಲಸಕ್ಕೆ ಒಂದು ಉಪಯೋಗ ಅಂತೂ ಆಗೇ ಆಗುತ್ತೆ. ಇವತ್ತು ನಿಮ್ಮ ಯಾರ ಜೊತೆಲಿ ನೀವು ಹೊಸ ವ್ಯಕ್ತಿನ ಭೇಟಿ ಮಾಡ್ತಿದ್ರೋ ಅವರಿಂದ ನಿಮ್ಗೊಂದು ಒಳ್ಳೆ ಉಪಯೋಗನೇ ಆಗ್ತಿದೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಗೆ ಏನಾದ್ರು ಪರಿಹಾರ ಇದೆ ಅಂತ ನೋಡೋದಾದರೆ, ನೀವು ಇವತ್ತು ಲಕ್ಷ್ಮೀ ದೇವಿನ ಪೂಜೆ ಮಾಡೋದ್ರಿಂದ, ಲಕ್ಷ್ಮೀ ದೇವಿಗೆ ಏನು ಮಲ್ಲಿಗೆ ಹೂವನ್ನ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಇವತ್ತಿನ ದಿವಸ ನೀವು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ಸ್ವಲ್ಪ ಉತ್ತಮವಾಗಿರುತ್ತೆ. ಹಾಗೆ ನಿಮ್ಮ ಕೆಲಸದಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಥವಾ ನೀವು ಮಾಡಿರೋ ಕೆಲಸಕ್ಕೆ ಒಳ್ಳೆ ಪ್ರಶಂಸೆ ಬಂದು ಸುತ್ತಮುತ್ತ ಇರೋರು ನಿಮ್ಮ ಮೇಲೆ ಒಂದು ಏನೋ ಕಣ್ಣಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತಿನ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಹಾಗೆ ಹಣಕಾಸಿನ ವಿಷಯದಲ್ಲೂ ಕೂಡ ಅಷ್ಟೇ, ಇವತ್ತು ಯಾವುದು ನೀವು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದು ಒಳ್ಳೆಯದು. ಇನ್ನು ಇವತ್ತಿನ ದಿವಸ ನಿಮಗೆ ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಏನು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಒಂದು ಹೂವನ್ನು ಅರ್ಪಿಸೋದ್ರಿಂದ ಆಗಿರ್ಬೋದು, ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಧನಸ್ಸು ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ಇವತ್ತಿನ ದಿವಸ ನೋಡೋದಾದರೆ, ಇವತ್ತಿನ ದಿವಸ ನೀವೇನಾದರೂ ಹೊಸ ಯೋಜನೆಗಳನ್ನ ಶುರು ಮಾಡಬೇಕು ಅಂದರೆ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಹೊಸ ಯೋಜನೆ ಶುರು ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಏನಾದರೂ ಐಡಿಯಾಗಳಿದ್ರೆ ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟರು ಏನಾದರೂ ಪ್ರಾಡಕ್ಟ್ನ ತೊಗೊಂಡು ಬರ್ತೀರಾ ಅಂತಂದರೆ ಅದು ಕೂಡ ಇವತ್ತಿನ ದಿವಸ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಆದರೂ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತು ನಿಮ್ಮ ಜೊತೆಲಿ ಕೆಲಸ ಮಾಡೋ ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮಗೆ ಒಂದು ಒಳ್ಳೆ ಸಹಾಯನ ಮಾಡ್ತಾ ಇದ್ದಾರೆ, ಅವರಿಂದ ಕೂಡ ನಿಮಗೊಂದು ಒಳ್ಳೆ ಐಡಿಯಾಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ನಿಮಗೆ ಏನಾದರೂ ಪರಿಹಾರ ಮಾಡಬೇಕು ಅಂತ ನೋಡೋದಾದರೆ, ನೀವು ಇವತ್ತಿನ ದಿವಸ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಮತ್ತು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಇವತ್ತಿನ ದಿವಸ ನೀವೇನಾದರೂ ಒಂದು ಡಿಸಿಷನ್ ತಗೊತೀರಾ ಅಂತಂದರೆ ಆ ಡಿಸಿಷನ್ನಿಂದ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅದು ತುಂಬ ಒಂದು ಗಟ್ಟಿ ಪಿಲ್ಲರ್ ಆಗಿ ನಿಂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅದು ಏನೇ ಡಿಸಿಷನ್ ತೊಗೋಬೋದು ನೀವು, ಅದು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು, ಆದರೆ ಅದರಿಂದ ನಿಮಗೆ ಮುಂದಕ್ಕೆ ಒಂದು ಒಳ್ಳೆಯದೇ ಆಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಗೆ ಏನಾದರೂ ಒಂದು ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದರೆ, ನೀವೇನಾದರೂ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಏನಾದರೂ ದಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ. ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನಿಮ್ಮ ಒಂದು ಇಂಟೆಲಿಜೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಐಡಿಯಾಗಳಿಂದ ಆಗಿರ್ಬೋದು, ನಿಮಗೆ ಆ ಐಡಿಯಾಗಳಿಂದ ಒಂದು ಒಳ್ಳೆ ದಾರಿನ ನಿಮ್ಗೆ ಸಿಗ್ತಿದೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಹೊಸ ಒಂದು ಸಂಪಾದನೆ ಮಾಡುವಂಥ ಹೊಸ ದಾರಿಗಳು ಕೂಡ ನಿಮಗೆ ಉಟ್ಕೊತಿದೆ ಅಂತ ಹೇಳ್ಬೋದು. ಒಟ್ಟಾರೆ ನಿಮಗೆ ತುಂಬ ಧನಲಾಭವಾಗಿ ಇರುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು. ಇನ್ನು ನಿಮಗೇನಾದರೂ ಪರಿಹಾರ ಇದೆಯಾ ಅಂತ ನೋಡೋದಾದರೆ, ನೀವು ಗುರುಗಳಿಗೆ ಸಂಬಂಧಪಟ್ಟಿದ್ದು ಗುರುಗ್ರಹದ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಶುಕ್ರಗ್ರಹದ ಅತಿ ಹೆಚ್ಚು ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿನ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಇವತ್ತಿನ ದಿವಸ ನಿಮ್ಮ ಅಂತಃಪ್ರಜ್ಞೆಯಿಂದ ಮಾತನ್ನ ಕೇಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಬಿಕಾಸ್ ನಿಮಗೇನು ನಿಮ್ಮ ಮನಸಾರೆ ನಿಮ್ಗೆ ಏನಂತ ಬರುತ್ತೋ ಅದನ್ನೇ ಇವತ್ತಿನ ದಿವಸ ಮಾಡಿ. ಯಾಕಂದರೆ ಯಾರೇನೋ ಹೇಳ್ತಾರೆ ಇದನ್ನು ಕೇಳೋದ ನನ್ನ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ಆಲೋಚನೆ ಮಾಡಬೇಡಿ. ನಿಮ್ಮ ಮನಸ್ಸೊಳಗಡೆ ಒಂದು ಐಡಿಯಾ ಬರುತ್ತಲ್ಲ, ನೀವು ಆ ಕೆಲಸನೇ ಇವತ್ತಿನ ದಿವಸ ಮಾಡಿ ಅಂತ ಹೇಳ್ತೀನಿ. ಆದರೆ ನೀವೇನಾದರೂ ಹೊಸ ಕೆಲಸನ ಶುರು ಮಾಡ್ತಿದ್ದೀರಾ ಅಥವಾ ಏನಕ್ಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಈ ಥರದ್ದೇನಾದರೂ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ಇನ್ನು ಇವತ್ತಿನ ದಿವಸ ನಿಮ್ಗೆ ಏನಾದರೂ ಪರಿಹಾರ ಇದೆಯಾ ಅಂತ ನೋಡೋದಾದರೆ, ನೀವು ಇವತ್ತಿನ ದಿವಸ ಗುರುಗಳ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಶುಕ್ರಗ್ರಹದ ಧ್ಯಾನ ಮಾಡೋದಾಗಿರ್ಬೋದು, ಇದರಿಂದ ನಿಮಗೆ ಒಂದು ಉತ್ತಮವಾದ ಫಲನೇ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಇಂದಿನ ಫಲಾನುಫಲಗಳಾಗಿತ್ತು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಇನ್ನು ನಾಳಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.